ಎಸ್ ಅಭಿಷೇಕ್ ಜೈಶಂಕರ್ ನಮ್ಮ ಕ್ರೈಮ್ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇವತ್ತು ಸಮೀರ್ ಇನ್ನೇನು ಕೆಲವೇ ಹೊತ್ತಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ನಿನ್ನೆ 2 ವಿಚಾರಗಳ ಬಗ್ಗೆ ವಿಚಾರಣೆ ನಡೆದಿತ್ತು. ಇವತ್ತು ಬೆನಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಗಲಾಟೆಯ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ. ನಿನ್ನೆ ಏನೆಲ್ಲ ಮಾಹಿತಿ ಹೊರಬಿದ್ದಿತ್ತು, ಇವತ್ತು ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ಆಗತ್ತೆ, ಎಷ್ಟೊತ್ತಿಗೆ ಸಮೀರ್ ಎಂಟ್ರಿ ಆಗ್ತಾರೆ ವಿಚಾರಣೆಗೆ, ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಭಿಷೇಕ್. ಈಗಾಗಲೇ ಏನು ಮಧ್ಯಾಹ್ನದ ವೇಳೆಗೆ ಅವರ ಲಾಯರ್ ಮುಖಾಂತರ ಇಲ್ಲಿಗೆ ಬರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತು ಈಗ ಸದ್ಯ ನಿನ್ನೆ ಸೂಕ್ತ ದಾಖಲೆಗಳನ್ನು ತನ್ನಿ ಅಂತ ಹೇಳಿ ಒಂದು ಹೇಳಿಕೆ ಸೂಚನೆಗಳನ್ನ ಕೊಟ್ಟಿರುವಂತಹ ಬಳಿಕ ಇಂದು ಆ ದಾಖಲೆಗೆ ಸಂಬಂಧಪಟ್ಟಂತಹ ಅಂದ್ರೆ ವಿಡಿಯೋಗಳನ್ನ ಏನು ಹರಿಬಿಟ್ಟಿದ್ದಾನೆ ಅದರ ಮದರ್ ಡಿವೈಸ್ ಬೇಕಾಗತ್ತೆ. ಅಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳಿಗಿಂತ ಮದರ್ ಡಿವೈಸ್ ಅಂದ್ರೆ ಅದನ್ನು ಶೂಟ್ ಮಾಡಿದಂತಹ ಏನಿದೆ ಸಲಕರಣೆಗಳೇನಿದೆ ಅದನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಇಂದಿನ ದಿನ ಮಾಡ್ತಾರೆ. ಅದನ್ನ ನಂತರ FSL ಗೆ ಕಳಿಸಿ ಅಲ್ಲಿ ಆ ಒಂದು ಡಿವೈಸ್ ನಲ್ಲಿ ಏನೇನಿತ್ತು ಅಂದ್ರೆ ಉಳಿದಂತಹ ವಿಚಾರಗಳಿಗೇನಿತ್ತು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ನಿನ್ನೆ ಸುದೀರ್ಘವಾದಂತಹ ಒಂದು ವಿಚಾರಣೆಯಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರ ಆತ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು. ಇನ್ನು ಉಳಿದಂತಹ ವಿಚಾರಗಳಿಗೆ ನನಗೆ ಒಂದು ಹೇಳಿಕೆ ಅಂದ್ರೆ ಒಂದಷ್ಟು ಜನ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ರೀತಿಯಾದಂತಹ ಒಂದು ಕೃತ್ಯಗಳು ಘಟನೆಗಳು ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಿ ಬಾಯಿ ಮಾತಿನಲ್ಲಿ ಹೇಳಿದಂತಹ ಕಾರಣದಿಂದಾಗಿ ನಾನು ಅದನ್ನ ಜನರಿಗೆ ತಲುಪಿಸುವಂತಹ ವಿಚಾರವನ್ನ ಮಾಡಿದೆ. ಹೀಗಾಗಿ AI ಮಾಡುವಂತಹ ಮುಖಾಂತರ ಅದನ್ನು ಜನರಿಗೆ ರೀಚ್ ಮಾಡಿಸೋದಿಕ್ಕೆ ನಾನು ಇದನ್ನ ಮಾಡಿದೆ. ಸಾಕಷ್ಟು ಅಂದ್ರೆ ಈ ರೀತಿಯಾದಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ, ಆದ್ರೆ ಆ ವಿಡಿಯೋಗಳಲ್ಲಿ ನೇರವಾಗಿ ಆರೋಪವನ್ನ ಮಾಡಿರುವಂತದ್ದು ಈತನೇ ಮಾಡಿದಾನೆ ಅಂತ ಹೇಳಿ ಪಾಯಿಂಟ್ ಔಟ್ ಗಳನ್ನ ಮಾಡಿ ಅವರ ವಿರುದ್ಧ ಅವರ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನ ನೀಡಿರುವಂತದ್ದು. ಹೀಗಾಗಿ ಸದ್ಯ ಈ ವಿಚಾರವಾಗಿ ಇಂದು ಕೂಡ ಆತನ್ನ ಕರೆಸಿ ವಿಚಾರಣೆಗೆ ಒಂದಷ್ಟು ಪ್ರಶ್ನೆಗಳ ಏನಿದಾವೆ ಅದನ್ನ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಬೆಳ್ತಂಗಡಿ ಪೊಲೀಸರು ಮಾಡಲಿದ್ದಾರೆ. ಮತ್ತು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಕೂಡ ಒಂದು FIR ಅಲ್ಲಿ ಈತನ ಹೆಸರು ಮೆನ್ಷನ್ ಆಗಿದೆ. ಅಂದ್ರೆ ಸಮೀರನ ಹೆಸರು ಮೆನ್ಷನ್ ಆಗಿರುವಂತಹ ಕಾರಣದಿಂದಾಗಿ ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ನಡೀತು ಅನ್ನುವಂತಹದ್ದು ಆತನ ಹೇಳಿಕೆಗಳಿಂದ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಆ CCTV ಆಗಿರಬಹುದು ಅಂದ್ರೆ ಆಸ್ಪತ್ರೆಯ ಆವರಣದಲ್ಲಿರುವಂತಹ CCTVಗಳು ಮತ್ತೆ ಅಲ್ಲಿದ್ದಂತಹ ವ್ಯಕ್ತಿಗಳನ್ನು ಕೂಡ ಅವರ ಬಳಿ ಇದ್ದಾರೆ ಅಂದ್ರೆ ಯಾರ್ಯಾರು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರು ಅದೆಲ್ಲದರ ಒಂದು ಡೀಟೇಲ್ ಗಳನ್ನ ಪಡೆಯೋದಕ್ಕೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ವಿಶೇಷ ತಂಡವನ್ನ ರಚಿಸಿ ಅಲ್ಲಿದ್ದಂತಹ ವ್ಯಕ್ತಿಗಳನ್ನ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಎಡಿಟೆಡ್ ವರ್ಷನ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಒನ್ ಸೈಡೆಡ್ ಸ್ಟೋರಿ ಆಗಿದೆ. ಅಂದ್ರೆ ಒಬ್ಬರು ಹಲ್ಲೆಯನ್ನ ನಡೆಸಿದ ಕಾರಣದಿಂದಾಗಿ ನಾವು ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ವಿ ಅಂತ ಹೇಳಿ ಈತನ ಒಂದು ತಂಡ ಹೇಳಿಕೊಂಡಿರುವಂತಹ ಕಾರಣದಿಂದಾಗಿ ಮೂಲ ವಿಡಿಯೋಗಳನ್ನ ಪತ್ತೆ ಹಚ್ಚಿ ಅದರಲ್ಲಿ ಎಕ್ಸಾಕ್ಟ್ ಆಗಿ ಯಾರು ಈ ಒಂದು ಕೃತ್ಯಗಳಿಗೆ ಕಾರಣ ಆಯ್ತು ಅಂದ್ರೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ರು, ಹಲ್ಲೆ ಯಾರು ಮಾಡಿದ್ರು ಮತ್ತು ಹಲ್ಲೆಗೆ ಕಾರಣಗಳು ಏನೇನು ಅದೆಲ್ಲದರ ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಇಂದು ಒನ್ ಆಫ್ ದಿ ಅಕ್ಯೂಸ್ ಆಗಿರುವಂತಹ ಸಮೀರ್ನನ್ನು ಕೂಡ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಇಂದಿನ ದಿನ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಇಲ್ಲಿ ನಿರ್ದಿಷ್ಟ ಅವಧಿಯವರೆಗೂ ಕೂಡ ಅಂತ ಏನಿಲ್ಲ ಅಂದ್ರೆ ಕೋರ್ಟ್ ಏನೋ ಇಷ್ಟು ದಿನ ಮಾತ್ರ ಕರೆಸ್ಬೇಕು ಅಂತ ಏನೋ ಇದು ಹೇಳಿಕೆ ನೀಡಲಿಲ್ಲ. ಹೀಗಾಗಿ ಕೋರ್ಟ್ ಯಾವ ನಿರ್ದೇಶನವನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ SIT ಅಧಿಕಾರಿಗಳು ಅಥವಾ ಬೆಳ್ತಂಗಡಿ ಪೊಲೀಸರು ಏನಾದ್ರು ಕರೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ವಿಚಾರಣೆಗೆ ಹಾಜರಾಗಬೇಕು, ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಯಾವಾಗ ಬೇಕಾದ್ರೂ ಅವರಿಗೆ ನೋಟಿಸ್ ಅನ್ನ ಮಾಡಬಹುದು ಮತ್ತು ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬಹುದು. ಈಗ ಸದ್ಯ ದಾಖಲೆ ವಿಚಾರಕ್ಕೆ ಏನಾದ್ರು ಬಂದಂತಹ ಸಂದರ್ಭದಲ್ಲಿ ಯಾವ ದಾಖಲೆಯೂ ಕೂಡ ಇಲ್ಲದೆ ಆತ ಒಂದು ಆರೋಪವನ್ನ ಮಾಡಿ ಮತ್ತು ಒಂದಷ್ಟು ಜನರನ್ನ ಪ್ರೊವೋಕ್ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಿರುವಂತದ್ದು. ಹೀಗಾಗಿ ಯಾವ ದಾಖಲೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನ್ಯಾಯಾಲಯಕ್ಕೆ ಒಂದು ವರದಿಯನ್ನ ಕೂಡ ಕೊಡಲಾಗುತ್ತೆ. ಈ ರೀತಿಯಾಗಿ ದಾಖಲೆ ಇಲ್ಲದೆ ಈ ರೀತಿ ಅವಹೇಳನಕಾರಿಯಾದಂತಹ ಶಬ್ದಗಳನ್ನ ಬಳಕೆ ಮಾಡಿರುವಂತದ್ದು. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.